ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ, ಹಾಗೆ ಮಗಳಿಗೆ ಸಿರಿ ಮಾಡ್ತಾಯಿದ್ದೀನಿ, ಹಾಗೆಯೇ ಸಾಂಬಾರು ಮತ್ತು ಪಾಸ್ತಾ ಮಾಡೋಣ ಇವತ್ತು ತಿಂಡಿಗೆ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರಿಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಬೇಳೆ ಸಾಂಬಾರು ಮಾಡೋಣ ಅಂತ ಬೀನ್ಸ್ ಮತ್ತು ಬೇಳೆ ಕ್ಯಾರೆಟು ಹಾಕಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ, ಹೆಸರುಬೇಳೆ ಸಾಂಬಾರು. ಹಾಗೆ ಪಾಸ್ತಾಗೆಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಒಂದೇ ಕಟ್ ಮಾಡ್ಕೋಬೇಕು. ಹಾಗೆ ಹುಳ್ಳಿಕಾಳು ನೆನೆಸಿಟ್ಟಿದ್ದೀನಿ. ಹುಳ್ಳಿಕಾಳಲ್ಲಿ ಏನು ಮಾಡ್ತೀನಿ ಅಂತ ಪಲ್ಯ ಮಾಡ್ತೀನಿ. ಹುಳ್ಳಿಕಾಳಲ್ಲಿ ಅಲ್ಲಿ ನೆನೆಸಿಟ್ಟಿದ್ದೀನಿ ಸುಮಾರು, ಆಮೇಲೆ ಮಾಡಬೇಕು. ಅದಕ್ಕೆ ಚಪಾತಿಗೂ ಏನಕ್ಕಾದರೂ ಆಗುತ್ತೆ. ಇವಾಗ ಟೀ ಮತ್ತು ಇಲ್ಲಿ ನನ್ನ ಮಗಳಿಗೆ ಸಿರಿ ಮಾಡಿಟ್ಟಿದ್ದೀನಿ. ಅದೆಲ್ಲ ರೆಡಿ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ಬೇಕು. ನಮ್ಮ ಮನೆಯವ್ರಿಗೆ ಟೀ ಕೊಡಬೇಕು. ಟೈಮ್ ಆಲ್ರೆಡಿ ಆಗಿದೆ. ಇವಾಗ ಮತ್ತೆ ಸಿಗ್ತೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ಕಡೆ ಟೀ ಕೂಡ ರೆಡಿಯಾಗಿದೆ. ಟೀನ ಸೋಸ್ಕೊಂಡು ಕುಡಿಬೇಕು. ಹಾಗೆಯೇ ಈ ಕಡೆ ಮಗಳಿಗೆ ಅಂತ ಸಿರಿ ರೆಡಿ ಆಗ್ತಾ ಇದೆ. ಈ ಕಡೆ ಸಾಂಬಾರು ಕೂಡ ಮಾಡೋಕ್ಕೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸಾಂಬಾರಿಗೆ ಬಂದು ಕ್ಯಾರೆಟ್ ಮತ್ತು ಬೀನ್ಸ್, ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಕಟ್ ಮಾಡಿ 2 ಹಸಿಮೆಣಸಿನ್ಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಮಗಳಿಗೆ ಸಿರಿ ಕೂಡ ಇಲ್ಲಿ ರೆಡಿಯಾಗಿದೆ. ಟೀ ಕೂಡ ರೆಡಿಯಾಗಿದೆ, ಕುಡಿಬೇಕು. ಟೀ ಕುಡಿದ್ಬಿಟ್ಟು ಅವಳಿಗೆ ಸಿರಿ ತಿನ್ನಿಸ್ತಿದ್ದೀನಿ. ಹಾಗೆಯೇ ಇವತ್ತು ಬಂದು ತಿಂಡಿಗೆ ಅಂತ ಪಾಸ್ತಾ ಮಾಡ್ತೀನಿ ಅಂತ ಹೇಳಿದ್ದು, ನಿಮಗೂ ತೋರಿಸ್ತೀನಿ. ಏನೆಲ್ಲ ಹಾಕ್ತೀನಿ ಪಾಸ್ತಾಕ್ಕೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಹಾಗೆ ಈಗ ಸ್ವಲ್ಪ ಸಾಂಬಾರು ಕುಕ್ಕರ್ ಕೂಗಿತ್ತು. ಸಾಂಬಾರನ್ನ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆಯೇ ಸಾಂಬಾರು ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪನ್ನು ನಾನು ಬೇಳೆ ಕೂಗಿಸ್ಕೊಳ್ಳೋ ಟೈಮಲ್ಲೇ ಹಾಕ್ಕೊಂಡಿದ್ದೆ. ಅದಕ್ಕಾಗಿ ಈಗ ನಾನು ಉಪ್ಪು ಹಾಕೋಣಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಅದು ಕುದ್ದಾದ ನಂತರ ಈ ಕಡೆ ಪಾಸ್ತಾ ಕೂಡ ಹಾಕ್ತಾಯಿದ್ದೀನಿ. ಕುದೀತಿತ್ತು ನೀರು, ಅದಕ್ಕೆ ಚೆನ್ನಾಗಿ ಬೇಯಬೇಕು ಪಾಸ್ತಾ ಕೂಡ. ಈ ಕಡೆ ಸಾಂಬಾರನ್ನ ಮುಚ್ಚಿಟ್ಟಿದ್ದೀನಿ. ಚೆನ್ನಾಗಿ ಪಾಸ್ತಾ ಬೇಯಿತು ನೋಡಿ. ಈ ಕಡೆ ಪಾಸ್ತಾಕ್ಕೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ. ಈ ಕಡೆ ಸಾಂಬಾರು ಕೂಡ ಕುದೀತು. ಈ ಕಡೆ ಪಾಸ್ತಾ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ದೀನಿ. ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕಿ, ಹಾಗೆ ಹಸಿಮೆಣಸಿನ್ಕಾಯಿ 2 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಟೊಮ್ಯಾಟೊ ಕೂಡ ಹಾಕ್ಕೊಂಡೆ. ಇವಾಗ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು. ಚೆನ್ನಾಗಿ ರೋಸ್ಟ್ ಆದ ನಂತರ ಇವಾಗ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊತೀನಿ. ಕ್ಯಾಪ್ಸಿಕಮ್ನ ಮೊದಲನೇ ಹಾಕ್ಕೋಬಾರ್ದು, ಅದು ಕ್ಯಾಪ್ಸಿಕಮ್ ಮೆತ್ತಗಾಗ್ಬಿಟ್ರೆ ಅದು ಚೆನ್ನಾಗಿರಲ್ಲ. ನಾನು ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಯಾಕೆ ಅಂತಂದರೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತಳ ಹಿಡಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಲೇಟಾಗಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ಈಗ ಸ್ವಲ್ಪ ಇದು ಧನಿಯಾ ಪೌಡರು, ಹಾಗೆಯೇ ಖಾರದ ಪುಡಿ, ಹಾಗೆಯೇ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಮಗೆ ಸ್ಪೈಸಿ ಬೇಕಂದರೆ ಸ್ಪೈಸಿ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅದಕ್ಕೆ ಇವಾಗ ನಾನು ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಪಾಸ್ತಾ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಪಾಸ್ತಾ. ತಿನ್ನೋಣ ಬನ್ನಿ. ಸಖತ್ತಾಗಿದೆ ಗೈಸ್ ಪಾಸ್ತಾ. ನಮ್ಮ ಮನೆಯವರು ತಿಂದ್ಬಿಟ್ಟು ಡ್ಯೂಟಿಗೆ ಹೋದರು. ನನ್ನ ಮಗಳು ನೋಡಿ, ಬಾ ಮಗ ಈ ಕಡೆ ಬಾ. ಅವಳು ಒಂದು ಸ್ವಲ್ಪ ತಿಂದ್ಲು. ಸ್ವಲ್ಪ ಖಾರ ಆಗಿದೆ, ಅದಕ್ಕೆ ಅವಳಿಗೆ ಟೇಸ್ಟಿಯಾಗಿದೆ, ಅದಕ್ಕೆ ಸೂಪರಾಗಿತ್ತು, ತಿಂದ್ಲು. ನಮಗೆ ಬನ್ನಿ ಪಾಸ್ತಾ ತಿನ್ನೋಣ ಎಲ್ಲರೂ. ಬಾ ಪಾಸ್ತಾ ತಿಂತೀಯಾ? ಅಚ್ಚಿಕ ನೋಡಿ, ಕಿಲಾಡಿ ಆಗಿಬಿಟ್ಟಿದ್ದಾಳೆ ಗೈಸ್ ಅವಳು. ಬೆಂಗಳೂರಿಗೆ ಬಂದು ಕಿಲಾಡಿ ಆಗಿದ್ದಾಳೆ. ಎತ್ತಿಕೊಳ್ಳೋಕ್ಕಾಗಲ್ಲ, ಸೋಫ ಹತ್ಬಾರ್ದಾಯ್ತಾ, ಬಿದ್ದೋಗ್ತೀಯಾ? ಹಾಂ ಸಕ್ಕತ್ತ ಬಂದಿದ್ದು ಪಾಸ್ತಾ ಮತ್ತ ಸಕ್ಕತ್ತಾಗಿದೆ ನೋಡಿ. ಕಿಲಾಡಿ ನೋಡಿ ಅವಳು. ಯಾರು? ಅವ್ವ ಇಲ್ಲಪ್ಪ, ಅವ್ವ ಹತ್ಬಾರ್ದು. ಅಮ್ಮ ತಿಂಡಿ ತಿಂತಾ ಇಲ್ಲ ಇಲ್ಲಿ, ಹತ್ಬಾರ್ದು. ರಿಮೋಟ್ ಬೇಕಾ? ರಿಮೋಟು ಟಿ ವಿ ಚಾನಲ್ ಹಚ್ಚು, ಬೇರೆ ಚಾನಲ್ ಹಚ್ಚು, ಬೇರೆ ಹಚ್ಚು, ಬೇರೆ. ಹಾಂ
ಚಾನಲ್ ಬೇರೆ ಹಚ್ಚು. ಹಾಂ ನೋಡಿ, ನಮಗೆ ನೋಡಿ ನೋಡಿ ಟಿ ವಿ ಎಲ್ಲ ಆಪ್ರೇಟ್ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಇವಳು. ಆಫ್ ಮಾಡಿ ಇಡ್ತಾಳೆ ಗೈಸ್ ಇವಳು, ಗೊತ್ತಿಲ್ದಂಗೆ ಆಫ್ ಮಾಡಿಬಿಡ್ತಾಳೆ. ಹಿಂಗೆ ಆನ್ ಆಗಿರುತ್ತೆ, ಆಫ್ ಮಾಡಿಬಿಡ್ತಾಳೆ. ತಿಂಡಿ ತಿನ್ನಿಸ್ಬಿಟ್ಟು ಸಿಗ್ತೀನಿ. ಅನ್ನ ಸಾಂಬಾರು ಕೂಡ ಇವಾಗಲೇ ಮಾಡಿದ್ದೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರಲ್ಲ, ಅದಕ್ಕೆ. ಯಾಕೆಂತಂದರೆ ನನಗೆ ಮಾಡೋಕ್ಕಾಗಲ್ಲ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಹಾಗೆಯೇ ಇವಳಿಗೆ ಸ್ನಾನ ಮಾಡಿಸಿದ್ರು ನಮ್ಮ ಮನೆಯವರು. ಇವಳಿಗೂ ರೆಡಿ ಮಾಡಿದ್ದೀನಿ. ಇವಾಗ ಇವಳು ಮಲಗಿಸಿ ನಾನು ಏನಿದ್ರು ನಂದು ನೆಕ್ಸ್ಟ್ ಕೆಲಸ ಮಾಡಬೇಕು. ಸ್ವಲ್ಪ ಬಟ್ಟೆ ಇದ್ದರೆ ಸಿಗ್ತೀನಿ ಗೈಸ್ ಸಾಯಂಕಾಲ. ಬಾಯ್ ಮಾಡಿ ಮಗ. ಬಾಯ್ ಗೈಸ್, ಬಾಯ್ ಬಾಯ್. ಬನ್ನಿ ಅಂತ ಪ್ರೀತಿ ನೋಡಿ ಗೈಸ್, ಎಷ್ಟು ಪ್ರೀತಿ ನನ್ನ ಮಗಳಿಗೆ ನನ್ನ ಕಂಡ್ರೆ. ಮೇಲೊತ್ತಕ್ಕೆ ಯಾರು ಹೇಳಿದ್ದಮ್ಮ? ಯಾರು ಹತ್ತಿಸಿದ್ರು ನಿಂಗೆ ಮೇಲೊತ್ತಾಳೆ, ಹಿಂಗೆ ಹಿಂದೆ ಕುತ್ಕೊಂಡ್ಬಿಡ್ತಾಳೆ. ಹೆದರಿಕೆ ಆಗುತ್ತೆ ಗೈಸ್, ಬಿದ್ದೋದ್ರೆ ಕಸ್ಬ ಹಿಂಗೆ ತಲೆ ಹೊಡ್ಕೊಂಬಿಟ್ರೆ ಅಂದ ನನಗೆ ಭಯ. ಅದಕ್ಕೆ ಮೇಲೆ ಹತ್ಬೇಡ ಅಂತ ಹೇಳೋದು. ಚಾರ್ಜರೆಲ್ಲ ಮುಟ್ಬಾರ್ದು, ಕರೆಂಟ್ ಹೊಡಿತತಿ. ಸರಿ ಎತ್ತಿರ್ತೀನಿ, ಸರಿ ಅನ್ನ ಬಾಯ್ ಬಾ. ಮುಟ್ಬಾರ್ದು ಹೇಳವ. ನನ್ನ ಮಗಳು ಕೂಡ ಮಲಗಿದ್ಲು. ಅವಳು ಮಲಗಿದ್ದಾಗೆ ಎಲ್ಲ ಕೆಲಸ ಮಾಡ್ಕೋಬೇಕು. ಇವಾಗ ನಾನು ದೇವ್ರ ಪೂಜೆ ಮಾಡಿ ಕೂಡ ಮುಗಿಸ್ದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಸಾಯಂಕಾಲ ಊಟಕ್ಕೆ ಅಂತ, ನೈಟ್ ಊಟಕ್ಕೆ ಅಂತ ಇವಾಗ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಆಮ್ಲೆಟ್ ಮಾಡಿ ನಮ್ಮ ಮನೆಯವ್ರು ಬಂದಿದ್ದಾರೆ. ಮನೆಯವ್ರು ಕೂಡ ಮಾವಿನ ಹಣ್ಣೆಲ್ಲ ಕಟ್ ಮಾಡಿಕೊಟ್ರು. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್.